ಬಸವ ಕಲ್ಯಾಣ್ ಶರಣರ ನಾಡಿನಲ್ಲಿ ಡೋರ್ ಬಂದ್ ಕರಲ್ಲ ನಾಳಿದ್ದು ಅಂದರೆ 7ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತ್ಯೋತ್ಸವ ಹಿನ್ನೆಲೆಯಲ್ಲಿ ದೊಡ್ಡ ಮಹತ್ವದ ಒಂದು ಕಾರ್ಯಕ್ರಮ ಸೂಫಿ ಸಂತ್ Knowledge Park the Creative School admissions are open from LKG to 10th standard. Free uniform for new admission students. ಸಮಾವೇಶವನ್ನು ಬಸವ ಕಲ್ಯಾಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೂಫಿ ಸಂತ್ ಹಾಗೂ ಶರಣರ ಸಮಾವೇಶ ಹಾಗೂ ಗುಲ್ಬರ್ಗಾ ಸಜ್ಜಾದೆ ನಶಿ ಅಲಿಬಾಬಾ ಅವರ ಸನ್ಮಾನ ಸಮಾರಂಭ. ಮೊದಲೇ ಬಾರಿಗೆ ಅವರು ಖಾಜಾ ಬಂದೆ ನವಾಜ್ ಧರ್ಮಗುರುಗಳಾಗಿ ಹಾಗೂ ರಾಜ್ಯ ವಕ್ಫ್ ಬೋರ್ಡಿನ ಅಧ್ಯಕ್ಷರಾಗಿ ಈ ಭಾಗಕ್ಕೆ ಬರ್ತಾ ಇದ್ದಾರೆ. Horizon English Medium Public School, empowering bright future. Admissions are open. Noble Public School, admissions are open. इल्म ही आदमी को इंसान बनाता है. ಅವರಿಗೆ ಕೂಡ ಸನ್ಮಾನ ಮಾಡೋಂಥ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಈ ಅಲ್ಸಫಾ ಮೈದಾನದಲ್ಲಿ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಸೈಯದ್ ಅಲಿ ಹುಸೇನಿ ಸಾಹೇಬರು, ಪರಮ ಪೂಜ್ಯ ಬಸವಲಿಂಗ ಪಟ್ಟದೇವರು, ಅಧ್ಯಕ್ಷರು ಅನುಭವ ಮಂಟಪ ಬಸವ ಕಲ್ಯಾಣ, ಸೈಯದ್ ಶಾ ಹೈದರವಲಿ ನಿಲಂಗ ದರ್ಗಾ ಶರೀಫಿನ ಸಜ್ಜಾದೆ ನಶೀನ್ ಇದ್ದಾರೆ, ಪೂಜ್ಯ ಹವಾ ಮಲಿನಾಥ್ ಮಹಾರಾಜ್ ನಿರ್ಗುಂದಿ ಸ್ವಾಮೀಜಿಯವರು, ಪೂಜ್ಯ ಅನುಭವ ಸ್ವಾಮೀಜಿಗಳು ಹಾಗೂ ರಾಜಕೀಯವಾಗಿ ವಿಶೇಷವಾಗಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವಗಳಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ಮಂತ್ರಿಗಳಾದ ಸತೀಶ್ ಜಾರಕಿಹೊಳಿ ಅವರು, ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ರಾಜ್ಯಸಭಾ ಎಂಪಿಗಳಾದ ಸನ್ಮಾನ್ಯ ನಾಸೀರ್ ಹುಸೇನ್ ರವರು, ಅದೇ ರೀತಿ ಜಿಲ್ಲಾ ಇನ್ನೊಬ್ಬ ಮಂತ್ರಿಗಳಾದ ರಹೀಂ ಖಾನ್ ರವರು, ತೆಲಂಗಾಣದ ಮಂತ್ರಿಗಳಾದ ಹಾಗೂ ಕ್ರಿಕೆಟರ್ ಆದ ಅಜರುದ್ದೀನ್ ರವರು, ಸಾಗರ್ ಖಂಡ್ರೆ ಅವರು ಹಾಗೂ ನಮ್ಮ ಉತ್ತರ ಪ್ರದೇಶದ ಸಂಸದರಾದ ಇಮ್ರಾನ್ ಮಸೂದ್ ರವರು, ಅದೇ ಉವೇದ್ ಅಲ್ ಖಾಸ್ಮಿ ಅವರು, ಉಪಾಧ್ಯಕ್ಷರು ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್, ಅಬು ತಾಲಿಬ್ ಅವರು ಕೂಡ ಆಲ್ ಇಂಡಿಯಾ ಪರ್ಸನಲ್ ಬೋರ್ಡಿನ ಪದಾಧಿಕಾರಿಯಾಗಿದ್ದಾರೆ, ಅಜಯ್ ಸಿಂಗ್ ರವರು ನಮ್ಮ ಈ ಭಾಗದ ಮುಖಂಡರು ಹಾಗೂ ಹೈದರಾಬಾದ್ ಕರ್ನಾಟಕ ಬೋರ್ಡಿನ ಅಧ್ಯಕ್ಷರು, ರಾಜಶೇಖರ್ ಪಾಟೀಲ್ ಮಾಜಿ ಮಂತ್ರಿಗಳು, ಅರವಿಂದ್ ಅಡ್ಲಿ ಮಾಜಿ ಶಾಸಕರು ಹಾಗೂ ಮನ್ನಾನ್ ಸೇಠ್ ಇದ್ದಾರೆ. ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿದಂತಹ ಹಾಗೂ ಎಲ್ಲ ಕಾರ್ಯಕ್ರಮಗಳಲ್ಲಿ ಮುಂಚೂಣಿ ಇಟ್ಕೊಂಡು ಎಲ್ಲರನ್ನ ಸೇರಿಸ್ಕೊಂಡು ದೊಡ್ಡ ಶಕ್ತಿ ಕೊಟ್ಟಂತಹ ಈ ಭಾಗದ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿಯಾದ ವಿಜಯ್ ಸಿಂಗ್ ರವರೇ, ಇಲ್ಲಿ ಬಂದಂತಹ ಎಲ್ಲ ಪಕ್ಷದ ಈ ಭಾಗದ ಎಲ್ಲ ಕ್ಷಮಿಸಬೇಕು, ಎಲ್ಲ ಹೆಸರು ತೊಗೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಮುಖಂಡರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಮಗೆ ಸ್ವಾಗತವನ್ನು ಬಯಸ್ತಾ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಶರಣರ ನಾಡು ಬಸವ ಕಲ್ಯಾಣದಲ್ಲಿ ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶ. ಮೊದಲೇ ಸಭೆ ಕಾರ್ಯಕ್ರಮ ನಾವು ಹುಬ್ಳಿಯಲ್ಲಿ ಮಾಡಿದ್ವಿ, ನಂತರ ಕೊಪ್ಪಳಲ್ಲಿ 2ನೇ ಕಾರ್ಯಕ್ರಮ ಆಯಿತು, ಇವತ್ತು 3ನೇ ಕಾರ್ಯಕ್ರಮ ಬಸವ ಕಲ್ಯಾಣದಲ್ಲಿ ಮಾಡ್ತಾ ಇದ್ದೀವಿ. ಈ ಭಾಗದಿಂದ ಒಂದು ದೊಡ್ಡ ಒಂದು ಸಂದೇಶ. ಏನು ಸಂದೇಶ ಅಂತ ಹೇಳಿದ್ರೆ ಶಾಂತಿ, ನೆಮ್ಮದಿ, ಸಹಬಾಳ್ವೆ, ಕೋಮು ಸಾಮರಸ್ಯ, ಕೋಮು ಸೌಹಾರ್ದತೆ, ಇದೇ ನಮ್ಮ ಚಿಂತನೆ, ಇದೇ ನಮ್ಮ ಈ ಕಾರ್ಯಕ್ರಮದ ವಿಚಾರಗಳು. 2 ಕಾರ್ಯಕ್ರಮದ ನಂತರ ಹಲವಾರು ಜಿಲ್ಲೆಗಳಿಂದ ನಮಗೆ ಬೇಡಿಕೆ ಬಂತು ಕಾರ್ಯಕ್ರಮ ಮಾಡಬೇಕಂತ. ಬೀದರಲ್ಲಿ ಕೂಡ ಮಾಡಿದ್ದು ಕೇಳಿರೋದು. ಅಂತಿಮವಾಗಿ ನಮ್ಮ ವಿಜಯ್ ಸಿಂಗ್ ಚರ್ಚೆ ಮಾಡಿದ್ರು, ನಮ್ಮ ಹೈದರ್ ಪಾಷಾ ಅವರು ನಾವು ಮತ್ತು ಈ ಭಾಗದ ಮನ್ನಾನ್ ಸೇಠ್ ಇರ್ಬೋದು, ಎಲ್ಲ ಭಾಗದ ಮುಖಂಡರು ಚರ್ಚೆ ಮಾಡಿ ಎಲ್ಲರೂ ಕೂಡ ಇಲ್ಲಿ ಬಸವ ಕಲ್ಯಾಣ ಮಾಡಿದ್ರೆ ದೊಡ್ಡ ಒಂದು ಸಂದೇಶ ಹೋಗುತ್ತೆ. ಆ ಸಂದೇಶದ ಮೂಲಕ ನಾವು ಆ ಕಾರ್ಯಕ್ರಮ ಹಾಕೊಳ್ಳೋಣ. ಸಂತರ ನಾಡು, ಸೂಫಿಗಳ ನಾಡು ಈ ಬಸವ ಕಲ್ಯಾಣ. ಇಲ್ಲಿಂದ ಒಂದು ಸಂದೇಶ ಹೋದರೆ ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶಕ್ಕೆ ದೊಡ್ಡ ಒಂದು ಸಂದೇಶ ಹೋಗುತ್ತೆ. ಆ ಹಿನ್ನೆಲೆಯಲ್ಲಿ
ಈ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ವಿಜಯ್ ಸಿಂಗರು ಕಳೆದ 15 ದಿವಸಗಳಿಂದ ಹಲವಾರು ಪೂರ್ವಭಾವಿ ಸಭೆಗಳನ್ನು ಮಾಡಿದ್ದಾರೆ. ನಾನು ಕೂಡ ಮುಂಚೆ ಒಂದ್ಸಲ ಬಂದು ಹೋಗಿದ್ದೆ. ನಂತರ ನಾನು ನಿನ್ನೆ ಬಂದೆ. ನಿನ್ನೆ ನಾವು ವಿಜಯ್ ಸಿಂಗ್ ಅವರು ಬಂದು ಎಲ್ಲ ಕಡೆ ಸಭೆಗಳನ್ನು ಮಾಡಿದ್ದೀವಿ. ಈ ಭಾಗದ ಎಲ್ಲ ಮುಖಂಡರು, ಎಲ್ಲ ಸಮಾಜದ ಮುಖಂಡರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಸಾಯಂಕಾಲ ಕೂಡ ವಿಜಯ್ ಸಿಂಗ್ ಅವರು ಎಲ್ಲ ನಮ್ಮ ಕಾರ್ಪೊರೇಟರ್ಸು, ಲೀಡರ್ಸು ಮತ್ತು ಕಂಟೆಸ್ಟ್ ಕ್ಯಾಂಡಿಡೇಟ್ಸ್ ಅವರೆಲ್ಲ ಸಭೆ ನಿನ್ನೆ ಅವ್ರು ಮಾಡಿದ್ರು. ಅದರ ಮೂಲಕ ಎಲ್ಲ ಕನ್ನಡಿದು ಈ ಕಾರ್ಯಕ್ರಮದಲ್ಲಿ ಒಂದು ಸಂಗಮ ಆಗಬೇಕಂತ ಎಲ್ಲ ಈ ವೇದಿಕೆಯಲ್ಲಿ ಎಲ್ಲ ಸಮಾಜದ ಧರ್ಮ ಗುರುಗಳು, ಹಲವಾರು ಜನ ಆ ವೇದಿಕೆಯಿಂದ ಒಂದು ದೊಡ್ಡ ಒಂದು ಸಂದೇಶ, ನಾವೆಲ್ಲ ಒಂದು, ಆ ಒಂದು ಸಂದೇಶ ಹೋಗುವಂತಹ ಕೆಲಸ ಈ ಕಾರ್ಯಕ್ರಮ ಮೂಲಕ ನಾವು ಮಾಡ್ಬೇಕಂತ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಹಲವಾರು ಸಭೆಗಳಾಗಿದೆ. ಇದು ಅಂತಿಮವಾಗಿ ಇದಾದ್ಮೇಲೆ, ಪತ್ರಿಕಾಗೋಷ್ಠಿ ಆದ್ಮೇಲೆ ಒಂದು ನಮ್ಮ ಸಭೆ ಕೂಡ ಇದೆ. ಅಂತಿಮವಾಗಿ ನಾಳೆದು ಕಾರ್ಯಕ್ರಮಕ್ಕೆ ಯಾವ ರೀತಿಯಲ್ಲಿ ಏನೆಲ್ಲ ಅರೇಂಜ್ಮೆಂಟ್ಸ್ ಆಗಬೇಕಂತ ದೊಡ್ಡ ಒಂದು ಸಮಾವೇಶ, ಇದೊಂದು ಐತಿಹಾಸಿಕ ಸಮಾವೇಶ ಆಗತ್ತೆ. ತಮ್ಮೆಲ್ಲ ಸಹಕಾರ ಬೇಕಾಗಿದೆ. ತಾವೆಲ್ಲ ದಯವಿಟ್ಟು ಅದಕ್ಕೆ ಇಲ್ಲಿ ಭಾಗವಹಿಸಬೇಕು. ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಿರೀಕ್ಷೆಗಿಂತ ಜಾಸ್ತಿ ಜನ ಬರ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡ್ತಾ ಇದ್ದೀವಿ. ಯಾಕಂದ್ರೆ ಇದು ಎಲ್ಲ ಕಡೆ ಒಂದು ಚರ್ಚೆ ವ್ಯವಸ್ಥೆ ಆಗಿಬಿಟ್ಟಿದೆ. ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ಬಿಟ್ಟು ಸ್ವ ಇಚ್ಛೆಯಿಂದ ಇವತ್ತು ಕಾರ್ಯಕ್ರಮ ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಅವ್ರಿಗೆಲ್ಲ ಸ್ವಾಗತವನ್ನು ಬಯಸ್ತಾ